ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಮಾತು ಆಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು. ಮಾತು ಬೆಳ್ಳಿ, ಮೌನ ಬಂಗಾರ. ಈ ಎಲ್ಲ ಗಾದೆಗಳನ್ನು ನಾವು ಹಿಂದಿಂದ ಕೇಳ್ಕೊಂಡು ಬಂದಿದ್ದೀವಿ. ಯಾರಾದರೂ ಒಂದು ಸಮಾಜದಲ್ಲಿ ಅತಿಯಾಗಿ ಮಾತಾಡಿದಾಗ ಅಥವಾ ಏನೋ ಒಂದು ಮಾತಾಡಿದಾಗ ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ? ಅವರ ನಾಲಿಗೆಯಲ್ಲಿ ಮೂಳೆ ಇಲ್ಲ, ಅದು ಯಾವ ಥರ ಬೇಕಾದರೂ ಹೊರಳತ್ತೆ ಅಂತಾರೆ. ಅಂದರೆ ಮಾತಿಗೂ ನಾಲಿಗೆಗೂ ಅವಿನಾಭಾವ ಸಂಬಂಧ. ಪುರಂದರದಾಸರು ಅವರ ರಚಿಸಿದ ಒಂದು ದಾಸರ ಪದದಲ್ಲಿ ಎಷ್ಟು ಚೆನ್ನಾಗಿ ನಾಲಿಗೆಯ ಬಗ್ಗೆ ವರ್ಣಿಸಿದ್ದಾರೆ ಅಂದರೆ ಅದನ್ನು ಕೇಳ್ಕೊಂಡು ಬಂದು ಆಮೇಲೆ ಮಾತಾಡೋಣ ನಾವು. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಪ್ರಾತಃ ಕಾಲದೊಳೆದ್ದು ನಾಲಿಗೆ, ಸಿರಿಪತಿ ಎನ್ನಬಾರದೆ ನಾಲಿಗೆಯೇ. ಪ್ರಾತಃ ಕಾಲದೊಳೆದ್ದು ನಾಲಿಗೆ, ಸಿರಿಪತಿ ಎನ್ನಬಾರದೆ ನಾಲಿಗೆಯೇ. ಪತಿತ ಪಾವನ ನಮ್ಮ ರತಿಪತಿ ಜನಕನ, ಪತಿತ ಪಾವನ ನಮ್ಮ ರತಿಪತಿ ಜನಕನ ಸತತವು ನುಡಿಕಂಡ್ಯ ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೇನು ನಾಲಿಗೆಯೇ. ಚಾಡಿ ಹೇಳಲು ಬೇಡ ನಾಲಿಗೆ, ನಿನ್ನ ಬೇಡಿಕೊಂಬೇನು ನಾಲಿಗೆಯೇ. ರೂಢಿಗೊಡೆಯ ಶ್ರೀರಾಮನ ನಾಮವ, ರೂಢಿಗೊಡೆಯ ಶ್ರೀರಾಮನ ನಾಮವ ಪಾಡುತ್ತಲಿರು ಕಂಡ್ಯ ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಹರಿಯ ಸ್ಮರಣೆ ಮಾಡು ನಾಲಿಗೆ, ನರ ಹರಿಯ ಭಜಿಸು ಕಂಡ್ಯ ನಾಲಿಗೆಯೇ. ಹರಿಯ ಸ್ಮರಣೆ ಮಾಡು ನಾಲಿಗೆ, ನರ ಹರಿಯ ಭಜಿಸು ಕಂಡ್ಯ ನಾಲಿಗೆಯೇ. ವರದ ಶ್ರೀ ಪುರಂದರ ವಿಠಲರಾಯನ, ವರದ ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲ ನೆನೆ ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ, ವಿಚಾರವಿಲ್ಲದೆ ಪರರ ದೂಷಿಪುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ನಾಲಿಗೆ ನಾಲಿಗೆ, ಆಚಾರವಿಲ್ಲದ ನಾಲಿಗೆ. ನಾಲಿಗೆ ನಾಲಿಗೆ, ಆಚಾರವಿಲ್ಲದ ನಾಲಿಗೆ. ಆತ್ಮೀಯರೇ, ಕೇಳಿದ್ರಲ್ಲ, ಪುರಂದರದಾಸರು ರಚಿಸಿರುವಂತಹ ಒಂದು ದಾಸರ ಪದ. ಇಷ್ಟು ಸುಂದರವಾಗಿ ನಾಲಿಗೆಯ ಬಗ್ಗೆ ವರ್ಣಿಸಿದ್ದಾರೆ. ನನ್ನ ಗಂಟ್ಲು ಸರಿ ಇಲ್ಲ, ನೆಗಡಿಯಿಂದಾಗಿ ನನ್ನ ವಾಯ್ಸ್ ಸರಿ ಇಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ನಂಬ್ತೀನಿ. ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನೋ ಒಂದು ಗಾದೆ ಇದೆ. ಅಂದರೆ ನಾವು ಮಾತಾಡುವ ರೀತಿ ಉತ್ತಮವಾಗಿದ್ದರೆ ಅದು ಎಲ್ಲರಿಗೂ ಹಿತ. ಮಾನವ ಸಹಜ ಮಾತಾಡೋ ಭರದಲ್ಲಿ ಕೆಲವು ಸಲ ಏನೇನೋ ಮಾತಾಡ್ತೀವಿ, ಅಥವಾ ಕೋಪದ ಭರದಲ್ಲಿ ಮಾತಾಡುವಾಗ ಒಳ್ಳೆಯ ನುಡಿಗಳಿಗಿಂತ ಕೆಟ್ಟ ಪದಗಳು, ಕೆಟ್ಟ ನುಡಿಗಳು ಬರೋ ಒಂದು ಇದ್ದೇ ಇರುತ್ತೆ, ಬಂದೇ ಬರುತ್ತೆ.
ಅದೆಲ್ಲ ನಮಗೆ ಶೋಭೆ ತರಲ್ಲ. ಆದಷ್ಟು ನಮ್ಮ ನಾಲಿಗೆಯ ಮೇಲೆ ಹಿಡಿತ ಇಟ್ಕೊಂಡು ಒಳ್ಳೆಯ ನಯವಾದ ಮಾತುಗಳು, ವಿನಯವಾದ ಮಾತುಗಳು, ಗೌರವಯುತವಾದ ಮಾತುಗಳನ್ನು ನಾವು ಆಡಬೇಕು. ಆ ಥರ ಬೇಡದೇ ಇರೋ ಮಾತುಗಳನ್ನೆಲ್ಲ ಆಡಿದಾಗ ಸಹಜವಾಗಿ ಹೇಳ್ತಾರೆ, ನಾಲಿಗೆಗೆ ಮೂಳೆ ಇಲ್ವಲ್ಲ, ಅದಕ್ಕೆ ಏನು ಬೇಕಾದರೂ ಆಡ್ತಾರೆ ಅಂತ. ಹಾಗಾಗಿ ನಾವು ಅದಕ್ಕೆಲ್ಲ ಆಸ್ಪದ ಕೊಡಲೇಬಾರ್ದು. ಆದಷ್ಟು ನಮ್ಮ ಮಾತು ನಮ್ಮ ಹಿಡಿತದಲ್ಲಿರಬೇಕು. ಆಗ ಮಾತು ಬೆಳ್ಳಿ, ಮೌನ ಬಂಗಾರ ಅಂತಾರೆ. ಎಷ್ಟು ಬೇಕೋ ಅಷ್ಟು, ಅಂದರೆ ಅವಶ್ಯವಿದ್ದಾಗ ಮಾತ್ರ ಮಾತಾಡಿ, ಅನಾವಶ್ಯಕವಾಗಿ ಮಾತನಾಡೋಕ್ಕಿಂತ ಮೌನವಾಗಿರೋದು ಎಷ್ಟು ಒಳ್ಳೆಯದು ಅನಿಸುತ್ತೆ. ಈಗ ನಾವು ಆ ಬೆಳೆದಿರುವ ರೀತಿ, ಬೆಳೆದಿರೋ ಪರಿಸರ, ಸಂಸ್ಕೃತಿ ಎಲ್ಲವನ್ನ ಅದನ್ನು ನಮ್ಮ ಮಾತು ಸೂಸುತ್ತೆ. ಅಂದರೆ ನಾವು ಆಡೋ ಮಾತಿನ ರೀತಿ ಅದರಿಂದ ವ್ಯಕ್ತವಾಗತ್ತೆ. ಈಗ 2 ಗಿಳಿಮರಿಗಳು, ಒಂದು ಉದಾಹರಣೆ ಅದಕ್ಕೆ, 2 ಗಿಳಿಮರಿಗಳು ಒಂದು ಬೇಡನ ಹತ್ರ, ಅಂದರೆ ಬೇಟೆಗಾರನ ಮನೆಯಲ್ಲಿ ಬೆಳೆಯುತ್ತೆ, ಇನ್ನೊಂದು ಸನ್ಯಾಸಿಯ ಮನೆಯಲ್ಲಿ ಬೆಳೆಯುತ್ತೆ. ಆ ಬೇಡನ ಮನೆಯಲ್ಲಿ ಬೆಳೆದ ಗಿಳಿ ಯಾವಾಗಲೂ ಹೊಡಿ ಬಡಿ ಕಡಿ ಅಂತ ಹೇಳ್ತಿರತ್ತೆ. ಯಾಕಂದರೆ ಅದ್ರ ಕಿವಿಗೆ ಆ ಥರ ಮಾತುಗಳೇ ಬೀಳ್ತಿರತ್ತೆ. ಅದು ಬೇಟೆಗಾರನ ಮನೆಯಲ್ಲಿ ಅವನು ಉಪಯೋಗಿಸೋ ಶಬ್ದಗಳು. ಅದೇ ಸನ್ಯಾಸಿ ಮನೆಯಲ್ಲಿ ಬೆಳೆದಿರುವಂತಹ ಗಿಳಿ ನಮಸ್ತೆ, ಬನ್ನಿ, ಕೂತ್ಕೊಳ್ಳಿ, ನೀರು ಬೇಕಾ ಅಂತ ಈ ಥರ ಮಾತನಾಡುತ್ತೆ. ಅಂದರೆ ಅದು ಬೆಳೆದಿರೋ ಪರಿಸರ, ಯಾವ ರೀತಿ ಅಲ್ಲಿಯ ಪರಿಸರ ಇದೆ ಆ ರೀತಿಯಾಗಿ ಸನ್ಯಾಸಿ ಮನೆಯಲ್ಲಿ ಬೆಳೆದ ಗಿಳಿ ಪಡ್ಕೊಂಡಿದೆ. ಬೇಟೆಗಾರನ ಮನೆಯಲ್ಲಿ ಬೆಳೆದಿರೋ ಗಿಳಿ ಆ ಪರಿಸರಕ್ಕೆ ಸರಿಯಾಗಿ ಬೆಳೆದಿದೆ. ಅದರಲ್ಲಿ ತಪ್ಪು ಗಿಳಿದಲ್ಲ, ಅದನ್ನು ಬೆಳೆಸಿರೋ ರೀತಿ. ಹಾಗಿರುವಾಗ ನಾವು ಆದಷ್ಟು ಒಳ್ಳೆಯ ಮಾತುಗಳನ್ನಾಡಿ ನಮ್ಮ ಮಕ್ಕಳಿಗೂ ಒಳ್ಳೆಯ ಮಾತುಗಳನ್ನು ಆಡೋ ಥರ ನಾವು ಅವರನ್ನು ಬೆಳೆಸಬೇಕು. ಆ ಬೇಡದೇ ಇರೋ ಮಾತುಗಳನ್ನು ಆಡಿ ಸುಮ್ಮನೆ ಅದರಿಂದ ಅಪಹಾಸ್ಯಕ್ಕೊಳಗಾಗೋದು ಅಥವಾ ಅದರಿಂದ ನಾವೇ ನೋವು ಅನುಭವಿಸೋದಕ್ಕಿಂತ ಆದಷ್ಟು ಮೌನವಾಗಿರೋದೇ ಲೇಸು. ಮತ್ತು ಮಾತು ಅನ್ನೋದು ಒಂದು ಕಲೆ, ಆರ್ಟ್ ಅಂತಾರೆ. ಆ ಮಾತು ಆರ್ಟು ಪರ್ಮನೆಂಟ್ ಕಲೆಯಾಗಿ ಉಳಿಬಾರ್ದು. ಅಂದರೆ ಅದೊಂದು ಆರ್ಟ್ ಆಗಿರಬೇಕೇ ಹೊರತು ಪರ್ಮನೆಂಟ್ ಮಾರ್ಕ್ ಅಂದರೆ ಸ್ಥಿರವಾಗಿ ಒಂದು ಚುಕ್ಕಿಯಾಗಿ ಇರಬಾರ್ದು. ಆ ಥರ ನಾವು ಮಾತನ್ನು ಆಡಬೇಕು. ಹಾಗೆ ಮಾತುಗಳ ಆಡೋದು ಒಬ್ಬೊಬ್ಬರಿಗೆ ಒಂದೊಂದು ತರಹದ ಗುಣಗಳಿರುತ್ತೆ. ಕೆಲವ್ರಿಗೆ ಏನಂದರೆ ಅತಿಯಾದ ಮಾತು, ಅವರಿಗೆ ನಾಲಿಗೆ ಕೆಲವು ಸಲ ಹಿಡ್ತಾನೇ ಇರಲ್ಲ. ಅವರಷ್ಟಕ್ಕೆ ಅವ್ರು ಹೇಳ್ಕೊತಿರ್ತಾರೆ, ಅವರಷ್ಟಕ್ಕೆ ಅವ್ರು ಹೊಗಳ್ಕೊಳ್ತಿರ್ತಾರೆ, ಅವರಷ್ಟಕ್ಕೆ ಅವ್ರ ಬೆನ್ನನ್ನು ತಟ್ಕೋತಾ ಇರ್ತಾರೆ. ಅಂಥವ್ರ ಹತ್ರ ಅತಿಯಾದ ಮಾತನ್ನು ಆಡಕ್ಕೆ ಹೋಗೋದಕ್ಕಿಂತ ಆದಷ್ಟು ಕೇಳಿಸ್ಕೊಂಡು ಮೌನವಾಗಿರೋದೇ ಲೇಸು. ಯಾಕಂದರೆ ಮಾತು ಅಂದಾಗ ಎರಡೂ ಕಡೆಯಿಂದ ಒಂದೇ ರೀತಿಯಲ್ಲಿ ಬಂದಾಗ ಮಾತ್ರ ಅದು ತೂಕವಾಗಿರುತ್ತೆ. ಇಲ್ಲಾಂದರೆ ಏನಾಗತ್ತೆ, ಮೇಲೆ ಕೆಳಗಾಗೇ ಆಗತ್ತೆ. ಅಂತಹ ಸಮಯದಲ್ಲಿ ಆದಷ್ಟು ನಾವು ಮೌನವಾಗಿರೋದೇ ಒಳ್ಳೆಯದು. ಸಾಮಾನ್ಯವಾಗಿ ನಮ್ಮ ಮಾತುಗಳು ಇನ್ನೊಬ್ಬರಿಗೆ ಪ್ರೇರೇಪಣೆ ನೀಡೋ ಥರ ಇರಬೇಕು, ಅಥವಾ ಇನ್ನೊಬ್ಬರಿಗೆ ಉಪಯೋಗ ಆಗೋ ಥರ ಇರಬೇಕು. ಆ ಥರ ಇದ್ದಾಗ ನಾವು ಮಾತುಗಳನ್ನು ಮುಂದುವರಿಸಬೇಕು. ಇಲ್ಲ ಅಂದರೆ ಆದಷ್ಟು ನಮ್ಮ ನಾಲ್ಗೆಯನ್ನು ನಾವು ಕಂಟ್ರೋಲ್ ಇಟ್ಕೊಂಡು ಆದಷ್ಟು ಮೌನವಾಗಿರೋದೇ ವಾಸಿ ಅಂತ ಅನಿಸುತ್ತೆ. ಈ ಪುರಂದರದಾಸ ರಚನೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ದೇವರ ಸ್ತುತಿ ಅಥವಾ ದೇವರನ್ನು ನೆನೆಯೋದು, ದೇವರ ನಾಮವನ್ನು ಸ್ಮರಿಸಿ ಅದನ್ನು ಬಾಯಲ್ಲಿ ಉಚ್ಚರಿಸೋದು ಎಷ್ಟು ಒಳ್ಳೆಯದು. ಅದಕ್ಕಿಂತ ಬೆಳಿಗ್ಗೆ ಹೇಳೋವಾಗಲೇ ಕೆಟ್ಟ ಪದಗಳು ಬಾಯಲ್ಲಿ ಆ ಥರ ಬರೋದಕ್ಕಿಂತ ದೇವರ ನಾಮಸ್ಮರಣೆ ಮಾಡಿಕೊಂಡು ಹೇಳೋದ್ರಿಂದ ತುಂಬ ಪುಣ್ಯನೂ ಲಭಿಸುತ್ತೆ. ಹಾಗೆ ಯಾವಾಗಲೂ ಮಾತು ತೂಕವಾಗಿರಬೇಕು. ನಮ್ಮ ಮಾತಿಂದ ಇನ್ನೊಬ್ಬರಿಗೆ ನೋವಾಗದೇ ಇರೋ ಥರ ನಾವು ಮಾತಾಡೋಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲಿ ನಮ್ಮ ಮಾತು ಮೀರುತ್ತೆ ಅಂತ ನಮಗೆ ಮನುಷ್ಯ ಸಹಜವಾದ ತಾಳ್ಮೆ ಕಳ್ಕೊಳ್ಳೋದಿರುತ್ತೆ. ಅದೆಲ್ಲ ಆದಾಗ ಮಾತು ಬೇಡ ಅಂದರೂ ಕೆಲವು ಸಲ ಬರುತ್ತೆ. ಮಾನವ ಸಹಜ ಬುದ್ಧಿ ಅಂದರೆ ಅದು ಪ್ರತಿಯೊಬ್ಬರಲ್ಲೂ ಇರುವಂಥದ್ದೇ. ಗೊತ್ತಾಗಿನೋ ಅಥವಾ ಗೊತ್ತಿಲ್ಲದೇನೋ, ಅರಿವಿರದೇನೋ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಹಂಗಿಸೋದು, ಇನ್ನೊಬ್ಬರ ಬಗ್ಗೆ ಹಿಂದಿಂದ ಮಾತಾಡೋದು, ಅಥವಾ ಕೆಲವು ಸಲ ಅವರ ಮುಖಕ್ಕೆ ಹೊಡೆದವ್ರ ಥರ ಹೇಳೋದು, ಇದೆಲ್ಲ ಮಾನವ ಸಹಜನೇ. ಆದರೆ ಒಂದು ಸಲ ಮಾಡಿದಾಗ ಅದು ಸರಿ ಅಥವಾ ಏನೋ ಆಗೋಯ್ತು ಅನ್ಬೋದು. ಮತ್ತೆ ಮತ್ತೆ ಅದನ್ನು ಪುನರಾವರ್ತನೆ ಮಾಡೋದು ಖಂಡಿತ ತಪ್ಪು. ಅಂತಹ ಸಮಯದಲ್ಲಿ ನಮ್ಮ ಮಾತನ್ನು, ನಮ್ಮ ನಾಲಿಗೆಯನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾವು ಆ ಹಿಡಿತ ಮೀರಿ ಹೋದಾಗ ಅದರಿಂದ ಬೇರೆ ತೊಂದರೆಗಳಾಗತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರು
ಒಳ್ಳೆಯ ಮಾತುಗಳನ್ನೇ ಆಡಬೇಕು, ಒಳ್ಳೆಯ ಮಾತುಗಳನ್ನೇ ಕೇಳಿಸ್ಕೋಬೇಕು, ಒಳ್ಳೆಯ ಸ್ತುತಿಯನ್ನೇ ನಾವು ಮಾಡೋದ್ರಿಂದ ಬೇರೆಯವರಿಗೂ ತೊಂದರೆ ಆಗಲ್ಲ. ಅಥವಾ ನಮ್ಮ ಸುತ್ತಮುತ್ತಲು ಬೆಳೆಯುವಂತಹ ಮಕ್ಕಳು ಯಾರೇ ಇರಲಿ ಅವರೆಲ್ಲರಿಗೂ ನಾವು ಮಾರ್ಗದರ್ಶಿಯಾಗಿರ್ಬೋದು, ಮಾರ್ಗದರ್ಶನ ನೀಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಒಳ್ಳೆಯ ಮಾತುಗಳನ್ನೇ ಆಡಿ, ಯಾವತ್ತೂ ಕೆಟ್ಟ ಪದಗಳನ್ನು ಬಳಸುವಂತಹ ಪ್ರಸಂಗ ಬಂದರೆ ಆದಷ್ಟು ಅದನ್ನು ಕಡಿಮೆ ಮಾಡಿಕೊಂಡು ನಮ್ಮ ಮಾತಿನ ಹತೋಟಿ ಅಥವಾ ನಮ್ಮ ಮಾತಿಗೆ ಒಂದು ಮಿತಿಯನ್ನು ಇಟ್ಕೊಂಡು ಅದರೊಳಗಡೆ ಅಷ್ಟೇ ಮಾತಾಡಿ, ಅಂತಹ ಸಮಯದಲ್ಲಿ ಸಾಧ್ಯವಾದಷ್ಟು ಮೌನವಾಗಿರೋದೇ ಒಳ್ಳೆಯದು ಅಂತ ಹೇಳ್ತಾ, ನಿಮ್ಗೇನನ್ಸುತ್ತೆ ಈ ದಾಸರ ರಚನೆಯಲ್ಲಿ ಬಂದಿರೋ ನಾಲಿಗೆಯ ಬಗ್ಗೆ? ನಮ್ಮ ಜೀವನದಲ್ಲಿ ನಾಲಿಗೆ ಎಷ್ಟು ಮುಖ್ಯ ಪಾತ್ರ ನೋಡಿ. ಬರೇ ರುಚಿಯ ಆಸ್ವಾದಕ್ಕೆ ಮಾತ್ರ ನಾಲಿಗೆ ಅಲ್ಲ, ಆ ನಾಲಿಗೆ ಯಾವ ರೀತಿ ಬೇಕಾದರೂ ಹೊರಳಿ ಯಾವ ರೀತಿ ಬೇಕಾದರೂ ಮಾತಾಡಿಸ್ಬಿಡತ್ತೆ. ಆ ಥರ ಹೇಗೆ ನಿಮ್ಮ ಅಭಿಪ್ರಾಯವೇನು? ಈ ಮಾತಾಡುವ ಭರದಲ್ಲಿ ನಾವು ಕೆಲವು ಸಲ ನಮ್ಮ ಸ್ಥಿಮಿತ ಅಥವಾ ಮಿತಿಯನ್ನು ದಾಟಿಬಿಡ್ತೀವಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಒಂದು ತಿಳಿಸಿ. ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ಥರ ನಾವು ಮಾತಾಡಬಾರ್ದು. ಆದಷ್ಟು ನಮ್ಮ ಹಿಡಿತದಲ್ಲಿ ನಮ್ಮ ಮಾತಿರಬೇಕು. ನಯ ವಿನಯ ಇವೆಲ್ಲವೂ ನಮ್ಮ ಮಾತಲ್ಲಿ ತುಂಬಿರಬೇಕು. ಪ್ರತಿಯೊಬ್ಬರಿಗೂ ಗೌರವಯುತವಾಗಿ ನಾವು ಮಾತಾಡಬೇಕು ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು. ನಮಸ್ಕಾರ.